ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಜುಲೈ 9 ಮತ್ತು 10ರ ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ. ಪ್ಯಾರಿಸ್ ಒಲಿಂಪಿಕ್ಸ್ 2024ಕ್ಕೆ ಧ್ವಜಧಾರಿಯಾಗಿ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು 1 ಮತ್ತು 2 ಇದಕ್ಕೆ ಸರಿಯಾದ ಉತ್ತರ. ಅಂದರೆ PV ಸಿಂಧು ಮತ್ತು ಶರತ್ ಕಮಲ್ ಅವರು ಇಲ್ಲಿ ಆಯ್ಕೆಯಾಗಿರುವಂಥದ್ದು. ಆದರೆ ಯಾಕೆ ಒಂದು ಪ್ರಶ್ನೆ ಕೇಳಲಾಗಿತ್ತು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಸಿಂಧು ಭಾರತದ ಧ್ವಜಧಾರಿ, ಗಗನ್ ನಾರಂಗ್ ಮುಖ್ಯಸ್ಥ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ಯಾರಿಸ್ ಒಲಿಂಪಿಕ್ಸ್ 2024ಕ್ಕೆ ಭಾರತದ ಬ್ಯಾಡ್ಮಿಂಟನ್ ಪಟು PV ಸಿಂಧು ಅವರನ್ನು ಮಹಿಳಾ ಧ್ವಜಧಾರಿಯಾಗಿ ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ಪುರುಷರ ವಿಭಾಗದ ಧ್ವಜಧಾರಿಯಾಗಿ ಟೇಬಲ್ ಟೆನ್ನಿಸ್ ಆಟಗಾರ ಶರತ್ ಕಮಲ್ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಮುಂದೆ ಬರುವಂತಹ ಎಲ್ಲ ಎಕ್ಸಾಮ್ಗಳಿಗೆ. ಇಲ್ಲಿ ಮಹಿಳಾ ಧ್ವಜಧಾರಿಯಾಗಿ ಯಾರಿಗೆ PV ಸಿಂಧು ಅವರಿಗೆ ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ಪುರುಷರ ವಿಭಾಗದ ಧ್ವಜಧಾರಿಯಾಗಿ ಟೇಬಲ್ ಟೆನ್ನಿಸ್ ಆಟಗಾರ ಆಗಿರುವಂಥ ಶರತ್ ಕಮಲ್ ಅವರಿಗೆ ಆಯ್ಕೆ ಮಾಡಲಾಗಿರುವಂಥದ್ದು. ಇಲ್ಲಿ ಶರತ್ ಕಮಲ್ ಅವರು ಟೇಬಲ್ ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ. ಇಲ್ಲಿ ಯಾರಪ್ಪ ಅಂದ್ರೆ PV ಸಿಂಧು ಅವರು ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಗಗನ್ ನಾರಂಗ್ ರೈಫಲ್ ಆಟಗಾರರಿವರು. ಇವರನ್ನು 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಭಾರತದ ಚೀಫ್ ಡಿ ಮಿಷನ್ ಆಗಿ ನೇಮಿಸಲಾಗಿರುವಂಥದ್ದು. ಅಂದರೆ ಮುಖ್ಯಸ್ಥರಾಗಿ ನೇಮಿಸಲಾಗಿರುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೂರು ಫ್ಯಾಕ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಚೀಫ್ ಡಿ ಮಿಷನ್ ಆಗಿ ಯಾರು ಆಯ್ಕೆಗೊಂಡಿದ್ದಾರೆ, ಆಮೇಲೆ ಪುರುಷರ ವಿಭಾಗದ ಧ್ವಜಧಾರಿ ಆಯ್ಕೆಗೊಂಡವರು ಯಾರು, ಆಮೇಲೆ ಮಹಿಳೆಯರ ವಿಭಾಗದ ಧ್ವಜಧಾರಿಯಾಗಿ ಯಾರು ಆಯ್ಕೆಗೊಂಡಿದ್ದಾರೆ, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಎಷ್ಟಾಗುತ್ತೆ ಅಂತ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ, 1 ಮಂತ್ ಕೊಟ್ಟಿದ್ದಾರೆ. ಆಮೇಲೆ 2023 ಜನವರಿ ಹಿಡ್ಕೊಂಡು ಜೂನ್ 2024 ನಿಮಗೆ 720 ರೂಪಾಯಿ ಆಗುತ್ತೆ. 2022 ಜನವರಿ ಟು ಜೂನ್ 2024ರವರೆಗೆ ನಿಮಗೆ ಅದು 1200 ರೂಪಾಯಿ ಆಗುತ್ತೆ. ಅದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1100 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ನೆಕ್ಸ್ಟ್ ಕ್ವಶನ್ ಯಾವ ಥರ ಕೇಳಿದೆ ನೋಡಿ. ಇತ್ತೀಚೆಗೆ ಯಾವ ರಾಜ್ಯವು ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಮಹಾರಾಷ್ಟ್ರ ಪಡೆದುಕೊಂಡಿರುವಂಥದ್ದು. 15ನೇ ಕೃಷಿ ನಾಯಕತ್ವ ಪ್ರಶಸ್ತಿ ಸಮಿತಿಯು 2024ರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುವಂಥದ್ದು. ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಮಹಾರಾಷ್ಟ್ರ ರಾಜ್ಯವು ಗೆದ್ದುಕೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2024ನೇ ಸಾಲಿನ ಈ ಒಂದು ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಪಡೆದುಕೊಂಡಿರುವಂಥದ್ದು. ಪ್ರಸ್ತುತ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಏಕನಾಥ್ ಶಿಂಧೆ ಅವರು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿರುವಂಥದ್ದು. ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ಭಾರತದ ನಿವೃತ್ತ ನ್ಯಾಯಮೂರ್ತಿ ಮತ್ತು ಕೇರಳದ ರಾಜ್ಯಪಾಲರಾಗಿರುವಂಥ P ಸದಾಶಿವಂ ಅವರು ವಹಿಸಿಕೊಂಡಿರುವಂಥವರು. ಇವರ ಒಂದು ನೇತೃತ್ವದ ಸಮಿತಿಯು ಈ ಒಂದು ಪ್ರಶಸ್ತಿಯನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ನೀಡಿರುವಂಥದ್ದು. ಇನ್ನು ಮಹಾರಾಷ್ಟ್ರದ ಕೃಷಿ ಆವಿಷ್ಕಾರಗಳ ಬಗ್ಗೆ ಸ್ವಲ್ಪ ಮುಖ್ಯಾಂಶಗಳು ನೋಡಿ. ಪರಿಸರ ಸಂರಕ್ಷಣೆ ಮತ್ತು ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುವಂತಹ ಒಂದು ಸುಸ್ಥಿರ ಅಭಿವೃದ್ಧಿ ನೀತಿಗಳನ್ನು ಈ ಮಹಾರಾಷ್ಟ್ರ ಸರ್ಕಾರ ಕೈಗೊಂಡಿರುವಂಥದ್ದು. ಅದಲ್ಲದೆ 21 ಲಕ್ಷ ಹೆಕ್ಟೇರ್ಗಳಲ್ಲಿ ದೇಶದ ಅತಿ ದೊಡ್ಡ ಬಿದಿರು ಮಿಷನ್ ಕೂಡ ಮಹಾರಾಷ್ಟ್ರ ರಾಜ್ಯದಿಂದ ಚಾಲನೆ ನೀಡಲಾಗಿರುವಂಥದ್ದು. ಆಮೇಲೆ ನಂದೂರ್ಬಾರ್ ಜಿಲ್ಲೆಯಲ್ಲಿ 1.20 ಲಕ್ಷ ಎಕರೆ ಪ್ರದೇಶಗಳಲ್ಲಿ ಹಸಿರು ವಲಯವನ್ನು ಸ್ಥಾಪಿಸುವಂತಹ ಒಂದು ಯೋಜನೆ ಕೂಡ ಮಹಾರಾಷ್ಟ್ರ ಸರ್ಕಾರ ರೂಪಿಸಿಕೊಳ್ತಾ ಇರುವಂಥದ್ದು. ಇವೆಲ್ಲ ಕೂಡ ಏನಂದ್ರೆ ಮಹಾರಾಷ್ಟ್ರ ಸರ್ಕಾರವು ಈ ಒಂದು ಕೃಷಿಯಲ್ಲಿ ಕೈಗೊಂಡಿರುವಂಥ ಪ್ರಮುಖ ಒಂದು ಯೋಜನೆಗಳಂತ ಹೇಳ್ಬೋದು. ನಂತರದಲ್ಲಿ 123 ಯೋಜನೆಗಳ ಮೂಲಕ 17 ಲಕ್ಷ ಹೆಕ್ಟೇರ್ಗಳಲ್ಲಿ ನೀರಾವರಿ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಒಂದು ಗುರಿಯನ್ನು ಕೂಡ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಹೊಂದಿಕೊಂಡಿರುವಂಥದ್ದು. ಇನ್ನು ಕೃಷಿ ನಾಯಕತ್ವ ಪ್ರಶಸ್ತಿ ಬರುತ್ತೆ ನೋಡಿ. 2008ರಲ್ಲಿ ಅಗ್ರಿಕಲ್ಚರ್ ಟುಡೇ ನಿಯತಕಾಲಿಕದಿಂದ ಸ್ಥಾಪನೆ ಮಾಡಲಾಗಿರುವಂಥದ್ದು. ಈ ಒಂದು ಕೃಷಿ ಲೀಡರ್ಶಿಪ್ ಅವಾರ್ಡನ್ನು 2008ರಲ್ಲಿ ಅಗ್ರಿಕಲ್ಚರ್ ಲೀಡರ್ಶಿಪ್ ಅವಾರ್ಡ್ ಅಂತ ಹೇಳ್ತೀವಿ. 2008ರಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಅಗ್ರಿಕಲ್ಚರ್ ಟುಡೇ ನಿಯತಕಾಲಿಕೆ ಸ್ಥಾಪನೆ ಮಾಡಿರುವಂಥದ್ದು.
ಸರ್ಕಾರ, ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇರುವಂಥದ್ದು. ಇನ್ನು ಈ ಹಿಂದೆ ಈ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂತಂದ್ರೆ ರಾಜನಾಥ್ ಸಿಂಗ್ ಅವರು ಪಡೆದುಕೊಂಡಿರುವಂಥದ್ದು. ಆಮೇಲೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ತದನಂತರದಲ್ಲಿ ಪ್ರಕಾಶ್ ಸಿಂಗ್ ಬಾದಲ್ ಅವರು ಕೂಡ ಈ ಪ್ರಶಸ್ತಿಗೆ ಈ ಹಿಂದೆ ಪಡೆದುಕೊಂಡಿರುವಂಥದ್ದು. ಇನ್ನು ಮಹಾರಾಷ್ಟ್ರದ ಆರ್ಥಿಕ ಅವಲೋಕನ ಬಗ್ಗೆ ನೋಡಿ, ಸ್ವಲ್ಪ ಮುನ್ನೋಟ ಬಗ್ಗೆ ನಾವು ನೋಡ್ತಾ ಬರೋಣ. ಮಹಾರಾಷ್ಟ್ರದ ಒಂದು GDP ಆಗಿರ್ಬೋದು, ಆಮೇಲೆ ಯಾವ ಥರ ಒಂದು ಎಕನಾಮಿ ಇದೆ ಅದರ ಬಗ್ಗೆ. ಭಾರತದ ರಾಜ್ಯಗಳಲ್ಲಿ ಅತಿ ದೊಡ್ಡ ಆರ್ಥಿಕತೆಯನ್ನು ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಹೊಂದಿರುವಂಥದ್ದು. ಮಹಾರಾಷ್ಟ್ರ ರಾಜ್ಯವು ಎಲ್ಲ ರಾಜ್ಯಗಳ ಕಂಪ್ಯಾರಿಸನ್ ಮಾಡಿದ್ರೆ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವಂಥ ರಾಜ್ಯವಾಗಿರುವಂಥದ್ದು. ಇನ್ನು ಭಾರತದ ದೇಶೀಯ ಉತ್ಪನ್ನಕ್ಕೆ 12.92ರಷ್ಟು ಕೊಡುಗೆಯನ್ನು ನೀಡ್ತಾ ಬಂದಿರುವಂಥದ್ದು. ಅದಲ್ಲದೆ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿನ ತಲಾ ಆದಾಯವನ್ನು ಕೂಡ ಹೊಂದಿರುವಂಥದ್ದು. ಅಂದರೆ ಇಲ್ಲಿ ರಾಷ್ಟ್ರೀಯ ಒಟ್ಟು ತಲಾ ಆದಾಯ ಮತ್ತು ಮಹಾರಾಷ್ಟ್ರ ರಾಜ್ಯದ ಒಟ್ಟು ತಲಾ ಆದಾಯ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಅದರಲ್ಲಿ ಮಹಾರಾಷ್ಟ್ರ ರಾಜ್ಯ ರಾಷ್ಟ್ರೀಯ ಒಂದು ತಲಾ ಆದಾಯಕ್ಕಿಂತ ಜಾಸ್ತಿ ಹೊಂದಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂದರೆ ಫ್ಯಾಟೆಪ್ನ ಪ್ರಮುಖ ಉದ್ದೇಶವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ 1 ಮತ್ತು 2 ಇದಕ್ಕೆ ಸರಿಯಾದ ಉತ್ತರ. ಅಂದರೆ ಮನಿ ಲಾಂಡ್ರಿಂಗ್ ಒಂದು ತಡೆಗಟ್ಟುವುದು ಮತ್ತು ಭಯೋತ್ಪಾದಕ ಹಣಕಾಸು ನಿಯಂತ್ರಣ, ಅಂದರೆ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಹಣಕಾಸು ಸಪ್ಲೈ ಮಾಡುವುದನ್ನು ನಿಯಂತ್ರಣ ಮಾಡುವಂಥ ಪ್ರಮುಖ ಉದ್ದೇಶಗಳನ್ನು ಈ ಒಂದು ಸಂಸ್ಥೆ ಹೊಂದಿರುವಂಥದ್ದು. ಇತ್ತೀಚೆಗೆ ಮೆಕ್ಸಿಕೋದ ಎಲಿಸಾ ಡಿ ಅಂಡಾ ಮಡ್ರೋಜಾ ಅವರು ಫ್ಯಾಟಪ್ನ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿರುವಂಥದ್ದು. ಪ್ರಿವಿಯಸ್ ವಿಡಿಯೋದಲ್ಲಿ ಕೂಡ ನಾವು ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಈಗ ಅವರು ಇದರ ಒಂದು ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂಥದ್ದು. ಯಾರಂದ್ರೆ ಮೆಕ್ಸಿಕೋದ ಎಲಿಸಾ ಡಿ ಅಂಡಾ ಮಡ್ರೋಜಾ ಅಂತ ಹೇಳ್ತೀವಿ. ಅವರ ಅಧಿಕಾರ ಅವಧಿಯು ಜೂನ್ 2026ರವರೆಗೆ ಮುಂದುವರಿಯಲಿರುವಂಥದ್ದು. ಅಂದರೆ ಈಗ ಏನಾಗಿದೆ, ಜುಲೈ ಮಂತ್ ಇದೆ, ಜುಲೈ ಮಂತಿಂದ ಸ್ಟಾರ್ಟ್ ಆಗಿರುವಂಥದ್ದು. ಅವರು ಜುಲೈ ಮಂತ್ ಹಿಡ್ಕೊಂಡು ಜೂನ್ 2024ರಲ್ಲಿ, ಈ 2020 ಜುಲೈ 4ರಿಂದ ಜುಲೈ 2024ರಿಂದ ಜೂನ್ 2026ರವರೆಗೆ ಅವರು ಅಧಿಕಾರದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಮುಂದುವರಿಯಲಿರುವಂಥದ್ದು. ಇನ್ನು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಫ್ಯಾಟೆಪ್ ಎಂಬುದು 1989ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಂದು ಸಂಘಟನೆಯಾಗಿರುವಂಥ G7 ಸಭೆಯಲ್ಲಿ ಸ್ಥಾಪಿಸಲಾದ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವಂಥದ್ದು. ಅಂದರೆ ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದು 1989ರಲ್ಲಿ. ಏನು ಪ್ಯಾರಿಸ್ನಲ್ಲಿ G7 ಶೃಂಗಸಭೆ ನಡೆದಿತ್ತು, ಆ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದು ಮನಿ ಲಾಂಡ್ರಿಂಗ್ ಮತ್ತು ಭಯೋತ್ಪಾದಕ ಹಣಕಾಸು ನಿಯಂತ್ರಿಸುವಂಥ ಸಂಸ್ಥೆಯಾಗಿರುವಂಥದ್ದು. ಈಗಾಗಲೇ ನಾನು ಹೇಳಿದ್ದೀನಿ, ಪ್ರಮುಖವಾಗಿ 2 ವಿಚಾರಗಳು ಯಾವುದಂದ್ರೆ, ಒಂದು ಮನಿ ಲಾಂಡ್ರಿಂಗ್ ಮತ್ತು ಭಯೋತ್ಪಾದನಾ ಒಂದು ಚಟುವಟಿಕೆಗಳಿಗೆ ಹಣಕಾಸು ನೆರವನ್ನು ನೀಡುವಂಥ ಆ ಒಂದು ಆಕ್ಟಿವಿಟಿಗಳಿಗೆ ತಡೆಗಟ್ಟುವಂಥ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇರುವಂಥದ್ದು. ಆರಂಭದಲ್ಲಿ ಮನಿ ಲಾಂಡ್ರಿಂಗ್ ಎದುರಿಸುವ ಗುರಿಯನ್ನು ಮಾತ್ರ ಹೊಂದಿರುವಂಥದ್ದು. ಆರಂಭದಲ್ಲಿ ಯಾವಾಗ ಸ್ಥಾಪನೆ ಮಾಡಿದ್ವಿ ನಾವು 1989ರಲ್ಲಿ, ಆಗೋದು ಮೇನ್ಲಿ ಯಾವುದಕ್ಕಂದ್ರೆ ಮನಿ ಲಾಂಡ್ರಿಂಗ್ ಮಾತ್ರ ಫೋಕಸ್ ಮಾಡ್ತಿರುವಂಥದ್ದು. ತದನಂತರದಲ್ಲಿ ಭಯೋತ್ಪಾದಕ ಹಣಕಾಸು ನಿಯಂತ್ರಿಸುವಂಥ ಒಂದು ಜವಾಬ್ದಾರಿ ಕೂಡ ಈ ಒಂದು ಸಂಸ್ಥೆಗೆ ನೀಡಲಾಗಿರುವಂಥದ್ದು. ಇನ್ನು 2001ರ ಅಮೆರಿಕ ಮೇಲೆ 9/11 ದಾಳಿಯಾದ ವೇಳೆ ಭಯೋತ್ಪಾದಕ ಹಣಕಾಸಿನ ವಿರುದ್ಧ ಹೋರಾಡುವ ಪ್ರಯತ್ನಗಳನ್ನು ಸಂಯೋಜಿಸಲು ತನ್ನ ಕಾರ್ಯವನ್ನು ವಿಸ್ತರಿಸಿರುವುದು. ನಾನು ಈಗಾಗಲೇ ಹೇಳಿದ್ದೀನಿ, ಆರಂಭದಲ್ಲಿ ಈ ಒಂದು ಸಂಸ್ಥೆ ಕೇವಲ ಮನಿ ಲಾಂಡ್ರಿಂಗ್ ಮಾತ್ರ ಸೀಮಿತವಾಗಿರುವಂಥದ್ದು. ಯಾವಾಗ 2001ರಲ್ಲಿ 9/11 ಏನು ಅಟ್ಯಾಕ್ ಆಗುತ್ತೆ ನೋಡಿ, ಅದರ ನಂತರ ಈ ಒಂದು ಭಯೋತ್ಪಾದಕ ಹಣಕಾಸಿನ ಒಂದು ನೆರವನ್ನು ನೀಡುವಂಥ ಆಕ್ಟಿವಿಟಿಗಳು ಕೂಡ ತಡೆಗಟ್ಟುವಂಥ ಕೆಲಸವನ್ನು ಈ ಒಂದು ಸಂಸ್ಥೆಗೆ ವಹಿಸಲಾಗಿರುವಂಥದ್ದು. ಆರಂಭದಲ್ಲಿ ಇದು ಕೇವಲ 40 ಶಿಫಾರಸುಗಳನ್ನು ಮಾತ್ರ ಹೊಂದಿರುವಂಥದ್ದು. ಪ್ರಸ್ತುತ ಇದು ಎಷ್ಟಪ್ಪ ಅಂದ್ರೆ 49, ಅಂದರೆ 40+9 ಶಿಫಾರಸುಗಳನ್ನು ಅಳವಡಿಸಿಕೊಂಡಿರುವಂಥದ್ದು. ಶಿಫಾರಸುಗಳನ್ನು ಪಾಲಿಸದ ದೇಶಗಳಿಗೆ ಕಪ್ಪು ಪಟ್ಟಿ ಮತ್ತು ಬೂದು ಪಟ್ಟಿಯಲ್ಲಿ ಸೇರಿಸಲಾಗುತ್ತೆ. 2 ಇದರಲ್ಲಿ ಲಿಸ್ಟ್ ಬರುತ್ತೆ, ಒಂದು ಬ್ಲ್ಯಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟ್ ಅಂತ ಹೇಳ್ತೀವಿ. ಯಾವ ಒಂದು ದೇಶಗಳು ಇದರ ಒಂದು ಶಿಫಾರಸುಗಳನ್ನು ಪಾಲಿಸಲವೋ, ಯಾವ ಫಾಲೋ ಮಾಡಲವೋ ಅಂಥ ದೇಶಗಳನ್ನು ಕಪ್ಪು ಪಟ್ಟಿ ಮತ್ತು ಬೂದು ಪಟ್ಟಿಯಲ್ಲಿ ಸೇರಿಸಲಾಗುತ್ತೆ. ಭಾರತ ಕೂಡ ಈ ಒಂದು ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿರುವಂಥದ್ದು. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಫ್ಯಾಕ್ಟು. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ಥರ ಪ್ರಶ್ನೆ ಕೇಳಿದ್ರೆ, ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಸೌಮ್ಯ ಸ್ವಾಮಿನಾಥನ್ ಇದಕ್ಕೆ ಸರಿಯಾದ ಉತ್ತರ.
ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಅವರನ್ನು ನೇಮಿಸಲಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಮುಖ ಪ್ರಧಾನ ಸಲಹೆಗಾರಾಗಿ ನೇಮಕಗೊಂಡವರು ಸೌಮ್ಯ ಸ್ವಾಮಿನಾಥನ್ ಅಂತ ಹೇಳ್ತೀವಿ. ಇವರು 2015ರಿಂದ ನವೆಂಬರ್ 2017ರವರೆಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಅದಲ್ಲದೆ 2017ರಿಂದ 2019ರವರೆಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಉಪ ಮಹಾನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇನ್ನು ರಾಷ್ಟ್ರೀಯ ಟಿಬಿ ನಿರ್ಮೂಲನಾ ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ದೇಶದಿಂದ ಟಿಬಿಯನ್ನು 2025ರ ವೇಳೆಗೆ ಮುಕ್ತಗೊಳಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿರುವಂಥದ್ದು. ಭಾರತದಲ್ಲಿ ಈ ಒಂದು ಟಿಬಿಯನ್ನು ಮುಕ್ತ ಮಾಡಲು 2025 ಟಾರ್ಗೆಟ್ ಹಾಕಿಕೊಳ್ಳಲಾಗಿರುವಂಥದ್ದು. ಸುಸ್ಥಿರ ಅಭಿವೃದ್ಧಿ ಗುರಿಗಳಕ್ಕಿಂತ 5 ವರ್ಷ ಮುಂಚಿತವಾಗಿರುವಂಥದ್ದು. ಅಂದರೆ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಟಾರ್ಗೆಟ್ ಹಾಕೊಂಡಿದ್ದು 2030ರ ವೇಳೆಗೆ ರೀಚ್ ಆಗಬೇಕಂತ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇವುಗಳ ನಾವು ಟಾರ್ಗೆಟ್ ರೀಚ್ ಆಗಿರಬೇಕಾಗಿರೋದು 2030. ಮತ್ತು ಭಾರತದಲ್ಲಿ ಈ ಒಂದು ಟಿಬಿಯನ್ನು 2025ರೊಳಗೆ ಮುಕ್ತಗೊಳಿಸಬೇಕಂತ ಗುರಿಯನ್ನು ಹಾಕಿಕೊಳ್ಳಲಾಗಿರುವಂಥದ್ದು. ಇನ್ನು ಕ್ಷಯರೋಗ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಕಾರ್ಯತಂತ್ರ ಯೋಜನೆ ನೋಡಿ 2017ರಲ್ಲಿ ಹಾಕಿಕೊಂಡಿರುವಂಥದ್ದು. ಅದು 2017ರಿಂದ 2025ರವರೆಗೆ ಒಂದು ಟೈಮ್ ಪೀರಿಯಡ್ ಅನ್ನು ಒಳಗೊಂಡಿರುವಂಥದ್ದು. ಇನ್ನು ಟಿಬಿ ಅಂದ್ರೆ ನಾವು ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಇದು ಬ್ಯಾಕ್ಟೀರಿಯಾದಿಂದ ಬರುವಂಥ ಒಂದು ಸೋಂಕಾಗಿರುವಂಥದ್ದು. ಬ್ಯಾಕ್ಟೀರಿಯಾದಿಂದ ಬರುವಂಥ ಒಂದು ಸೋಂಕು. ಅದರಲ್ಲೂ ಯಾವುದಪ್ಪ ಅಂದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆಯಾಗಿರುವಂಥದ್ದು. ಇನ್ನು ಭಾರತದಿಂದ ಟಿಬಿ ಮುಕ್ತ ಮಾಡಲು ಏನೇನ ಇಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಹಾಕಿಕೊಂಡಿದ್ದಾರೆ ನೋಡಿ. ಒಂದು ಯಾವುದಪ್ಪ ಅಂದ್ರೆ ರಾಷ್ಟ್ರೀಯ ಟಿಬಿ ನಿರ್ಮೂಲನಾ ರಾಷ್ಟ್ರೀಯ ಕಾರ್ಯಕ್ರಮ ಇದೆ. ಇನ್ನು ಕೆಲವೊಂದಿಷ್ಟು ಯಾವುದ್ರ ನಿಕ್ಷಯ ಪೋಷಣ್ ಆ ಯೋಜನೆಯನ್ನು ಹಾಕಿಕೊಂಡಿರುವಂಥದ್ದು. ನಿಕ್ಷಯ ಪೋಷಣ್ ಯೋಜನೆ. ಆಮೇಲೆ ಟಿಬಿ ಹರ್ಯಾಗ ದೇಶ್ ಜೀತ್ಯಾಗ ಅಭಿಯಾನ ಕೂಡ ಹಾಕಿಕೊಳ್ಳಲಾಗಿರುವಂಥದ್ದು. ಇವೆಲ್ಲವೂ ಕೂಡ ಭಾರತದಿಂದ ಟಿಬಿ ಮುಕ್ತ ಮಾಡಲು ಭಾರತ ಸರ್ಕಾರ ಕೈಗೊಂಡಿರುವಂಥ ಕೆಲವೊಂದಿಷ್ಟು ಪ್ರಯತ್ನಗಳು ಅಥವಾ ಯೋಜನೆಗಳು ಅಂತ ನಾವು ಹೇಳ್ತೀವಿ. ಇನ್ನು ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಭಾರತ ಪುರುಷರ ಕ್ರಿಕೆಟ್ ತಂಡದ ನೂತನ ಮುಖ್ಯ ಕೋಚ್ ಆಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ಗೌತಮ್ ಗಂಭೀರ್ ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಟೀಮ್ ಇಂಡಿಯಾಗೆ ಗಂಭೀರ ಹೊಸ ಗುರು ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಅವರು ಭಾರತದ ಪುರುಷರ ಕ್ರಿಕೆಟ್ ತಂಡದ ನೂತನ ಮುಖ್ಯ ಕೋಚ್ ಆಗಿ ಅಧಿಕೃತವಾಗಿ ನೇಮಕಗೊಂಡಿರುವಂಥದ್ದು. 2024ರಲ್ಲಿ ಜರುಗಿರುವಂಥ T20 ವಿಶ್ವಕಪ್ನಲ್ಲಿ ಭಾರತ ಜಯವನ್ನು ಗಳಿಸಿದ ನಂತರ ಈ ಒಂದು ಕೋಚ್ ಹುದ್ದೆಗೆ ರಾಹುಲ್ ದ್ರಾವಿಡ್ ಅವರು ವಿದಾಯ ಹೇಳಿರುವಂಥದ್ದು. ಅವರ ಒಂದು ವಿದಾಯದ ಬೆನ್ನಲ್ಲೇ ಈಗ ಭಾರತದ ಪುರುಷರ ಒಂದು ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಗೌತಮ್ ಗಂಭೀರ್ ಅವರನ್ನು ನೇಮಕ ಮಾಡಲಾಗಿರುವಂಥದ್ದು. 2021ರಲ್ಲಿ ಕೋಚ್ ಆಗಿ ನೇಮಕಗೊಂಡಿದ್ದ ರಾಹುಲ್ ದ್ರಾವಿಡ್ ಅವರು T20 ವಿಶ್ವಕಪ್ ಗೆಲುವಿನ ನಂತರ ಕೋಚ್ ಹುದ್ದೆಗೆ ವಿದಾಯವನ್ನು ಹೇಳಿರುವಂಥದ್ದು. ಇನ್ನು ಗೌತಮ್ ಗಂಭೀರ್ ಅವರು ಭಾರತದ 25ನೇ ಮುಖ್ಯ ಕೋಚ್ ಆಗಿರುವಂಥದ್ದು. ಅಂದ್ರೆ ಪ್ರಸ್ತುತವಾಗಿ ಇವರು ಎಷ್ಟನೇ ಮುಖ್ಯ ಕೋಚ್ ಅಂದ್ರೆ 25ನೇ ಮುಖ್ಯ ಕೋಚ್ ಆಗಿರುವಂಥದ್ದು. 1971ರಲ್ಲಿ KK ತಾರಾಪುರ್ ಭಾರತದ ಪುರುಷರ ತಂಡದ ಮೊದಲ ಕೋಚ್ ಆಗಿ ನೇಮಕಗೊಂಡಿರುವಂಥದ್ದು. ನೋಡಿ 1971ರಲ್ಲಿ ಕೋಚ್ ಹುದ್ದೆ ಸ್ಟಾರ್ಟ್ ಆಗಿರುವಂಥದ್ದು. ಅಲ್ಲಿದಿಂದ ಇಲ್ಲಿವರೆಗೆ 25 ಜನರನ್ನು ಇಲ್ಲಿ ಆಯ್ಕೆ ಮಾಡಲಾಗಿರುವಂಥದ್ದು ಅಥವಾ 25 ಜನ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಕೋಚ್ ಆಗಿ ಸೇವೆಯನ್ನು ಸಲ್ಲಿಸೋರು ಯಾರಂದ್ರೆ KK ತಾರಾಪುರ್ ಅಂತ ಹೇಳ್ತೀವಿ. ಗೌತಮ್ ಗಂಭೀರ್ ಅವರ ಅವಧಿ 2024ರ ಜುಲೈನಿಂದ ಈಗ ಪ್ರಸ್ತುತವಾಗಿ ಅವರ ಒಂದು ಅಧಿಕಾರಾವಧಿ ಸ್ಟಾರ್ಟ್ ಆಗಿರುವಂಥದ್ದು 2024 ಜುಲೈದಿಂದ 2027ರ ಡಿಸೆಂಬರ್ವರೆಗೆ ಇರಲಿದೆ. ಅಂದರೆ 3 ವರ್ಷದ 6 ತಿಂಗಳವರು ಈ ಒಂದು ಹುದ್ದೆಯಲ್ಲಿ ಮುಂದುವರಿಯಲಿರುವಂಥದ್ದು. ಇನ್ನು ಭಾರತದ ಕೋಚ್ ಹುದ್ದೆಗೆ ನೇಮಕವಾಗಿದ ನಂತರ ಗೌತಮ್ ಗಂಭೀರ್ ಅವರು KKRನ ಮೆಂಟರ್ ಹುದ್ದೆಗೆ ವಿದಾಯವನ್ನು ಹೇಳಿರುವಂಥದ್ದು. IPL ನಲ್ಲಿ KKR ತಂಡದವರು ಮೆಂಟರ್ ಆಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗ ಭಾರತದ ಕೋಚ್ ಹುದ್ದೆಗೆ ನೇಮಕವಾದ ಬಳಿಕ ಈ ಒಂದು KKR ಮೆಂಟರ್ ಹುದ್ದೆಗೆ ವಿದಾಯವನ್ನು ಹೇಳಿರುವಂಥದ್ದು. ಯಾಕೆಂದರೆ ಇಲ್ಲಿ BCCIನ ಒಂದು ನಿಯಮ ಹೇಳುತ್ತೆ. ಏನು ಹೇಳುತ್ತಂದ್ರೆ ಯಾರಾದರೂ ಭಾರತದ ಕೋಚ್ ಹುದ್ದೆ ಆಗ್ಬೇಕಾದ್ರೆ ಅವರು IPL ನಲ್ಲಿ ಯಾವುದೇ ತಂಡದ ಒಂದು ಹೊಣೆಯನ್ನು ಹೊತ್ತಿದ್ರ ಆ ತಂಡಕ್ಕೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಥವಾ ವಿದಾಯನ ಹೇಳಬೇಕು.
ಅದಾದ ಬಳಿಕ ಅವರು ಈ ಒಂದು ಹುದ್ದೆಗೆ ಸೇರಲು ಅರ್ಹರಾಗಿರುವಂಥದ್ದು. ಬಿಸಿಸಿಐನ ನಿಯಮದ ಪ್ರಕಾರ ಭಾರತದ ಕೋಚ್ ಆಗಲು IPLನಲ್ಲಿ ಹೊತ್ತ ತಂಡದ ಜವಾಬ್ದಾರಿಯನ್ನು ಬಿಡಬೇಕು. ಹೀಗಾಗಿ ಗೌತಮ್ ಗಂಭೀರ್ ಅವರು KKR ತಂಡಕ್ಕೆ ವಿದಾಯವನ್ನು ಹೇಳಿರುವಂಥದ್ದು. ಇನ್ನು ರಷ್ಯಾದ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪೋಸ್ಟೋಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ನರೇಂದ್ರ ಮೋದಿ. ಇದಕ್ಕೆ ಸರಿಯಾದ ಉತ್ತರ. ಅರೆ ಯಾಕೆ ಒಂದು ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಮೋದಿಗೆ ರಷ್ಯಾದ ಅತ್ಯುನ್ನತ ಗೌರವ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಷ್ಯಾದ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪೋಸ್ಟಲ್ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. 2019ರಲ್ಲಿ ಅವರಿಗೆ ಈ ಒಂದು ಪ್ರತಿಷ್ಠಿತ ಗೌರವ ಪ್ರಕಟಿಸಲಾಗಿತ್ತು. ಆ ನಂತರ ಕೊರೋನಾ ಸಾಂಕ್ರಾಮಿಕದಿಂದಾಗಿ ಪ್ರಶಸ್ತಿ ಪ್ರದಾನ ಆಗಿರಲಿಲ್ಲ. ಈಗ ಮೋದಿ ಅವರು ರಷ್ಯಾದಲ್ಲಿ ಶೃಂಗಸಭೆಗೆ ಹೋಗಿರುವ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ನೋಡಿ, 2019ರಲ್ಲಿಯೇ ಪ್ರಧಾನಿ ಮೋದಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಬೇಕಾಗಿರುತ್ತು. ಅವಾಗೇ ಘೋಷಣೆ ಮಾಡಿದರು. ಬಟ್ ಕೊರೋನಾ ಒಂದು ಪ್ಯಾಂಡಮಿಕ್ದಿಂದಾಗಿ ಈ ಒಂದು ಪ್ರಶಸ್ತಿಯನ್ನು ಮುಂದೂಡಲಾಗಿರುವಂಥದ್ದು. ಈಗ ಪ್ರಸ್ತುತವಾಗಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪೋಸ್ಟಲ್ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಈ ಒಂದು ಪ್ರಶಸ್ತಿಯನ್ನು 1698ರಲ್ಲಿ ಜಾರ್ ದೊರೆ ಪೀಟರ್ ದಿ ಗ್ರೇಟ್ ಸ್ಥಾಪನೆ ಮಾಡಿರುವಂಥದ್ದು. ಅಲ್ಲಿ ಒಬ್ಬರು ದೊರೆ ಆಗಿರುವಂಥ ಜಾರ್ ದೊರೆ ಅಂದ್ರೆ ಪೀಟರ್ ದಿ ಗ್ರೇಟ್ ಅವರು ಈ ಒಂದು ಪ್ರಶಸ್ತಿ ಸ್ಥಾಪನೆ ಮಾಡಿರುವಂಥದ್ದು. ರಷ್ಯಾದ ಸಂತರಾಗಿರುವಂಥ ಸೇಂಟ್ ಆಂಡ್ರ್ಯೂ ಅವರ ಗೌರವಾರ್ಥವಾಗಿ ಈ ಹೆಸರನ್ನು ಇಡಲಾಗಿರುವಂಥದ್ದು. ಅತ್ಯುತ್ತಮ ನಾಗರಿಕ ಮತ್ತು ಮಿಲಿಟರಿ ಅರ್ಹತೆಯನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಬಂದಿರುವಂಥದ್ದು. ಯಾರ ಒಂದು ನಾಗರಿಕ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಒಂದು ಮಿಲಿಟರಿ ಕ್ಷೇತ್ರದಲ್ಲಿ ಯಾರು ಅತ್ಯುತ್ತಮ ಒಂದು ಸಾಧನೆ ಮಾಡಿರ್ತಾರೆ ನೋಡಿ, ಅಂಥವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇರುವಂಥದ್ದು. 1917ರಲ್ಲಿ ನಡೆದ ರಷ್ಯಾ ಕ್ರಾಂತಿಯ ನಂತರ ಇದನ್ನು ರದ್ದುಪಡಿಸಲಾಗಿರುವಂಥದ್ದು. ಆದರೆ ಸೋವಿಯತ್ ನಂತರ ಯುಗದಲ್ಲಿ ಇದನ್ನು ಪುನರುಜ್ಜೀವನಗೊಳಿಸಲಾಗಿರುವಂಥದ್ದು. ರಷ್ಯಾ ಕ್ರಾಂತಿ ನಡೆದಿದ್ದು 1917ರಲ್ಲಿ. ಅಲ್ಲಿ ರದ್ದುಪಡಿಸಿರುವಂಥ ಈ ಒಂದು ಪ್ರಶಸ್ತಿಯನ್ನು ನಂತರದಲ್ಲಿ ಮತ್ತೆ ಪ್ರಾರಂಭ ಮಾಡಲಾಗಿರುವಂಥದ್ದು. ಇನ್ನು 2024ರ ಏಷ್ಯನ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಧ್ರುವ ಸಿತ್ವಾಲ. ಇದಕ್ಕೆ ಸರಿಯಾದ ಉತ್ತರ. ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದ 2024ರ ಏಷ್ಯನ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ನಲ್ಲಿ ಧ್ರುವ ಸಿತ್ವಾಲ ಅವರು ಪಂಕಜ್ ಅಡ್ವಾಣಿಯನ್ನು 5-2 ಅಂತರದಿಂದ ಸೋಲಿಸಿರುವಂಥದ್ದು. 2024ರ ಏಷ್ಯನ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ಗಳು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆಸಲಾಗಿರುವಂಥದ್ದು. ಇದರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರೋರು ಯಾರಂದ್ರೆ ಧ್ರುವ ಸಿತ್ವಾಲ ಅಂತ ಹೇಳ್ತೀವಿ. ಈ ಗೆಲುವು ಸಿತ್ವಾಲ್ ಅವರ 3ನೇ ಏಷ್ಯನ್ ಬಿಲಿಯರ್ಡ್ಸ್ ಪ್ರಶಸ್ತಿಯನ್ನು ಗುರುತಿಸುತ್ತದೆ. ಈ ಹಿಂದೆ ಅವರು 2015, 2016ರಲ್ಲಿ ಚಾಂಪಿಯನ್ ಆಗಿರುವಂಥದ್ದು. ಈಗ 2024ರಲ್ಲಿ ಮತ್ತೆ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂಥದ್ದು. ಇನ್ನು ರಸ್ತೆ ಸುರಕ್ಷತೆಗಾಗಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳುವ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ರಾಜಸ್ಥಾನ್. 2024ರಲ್ಲಿ ಈ ಒಂದು ರಾಜ್ಯ ಏನು ಮಾಡಿದೆ, ಆ ಒಂದು ಕ್ರಿಯಾ ಯೋಜನೆ ಹಾಕಿಕೊಳ್ಳಲಿರುವಂಥದ್ದು. ಬಟ್ 2030ರ ವೇಳೆಗೆ ಇದು ಕಾರ್ಯಗತಗೊಳ್ತಾ ಇರುವಂಥದ್ದು. ಮುಂದಿನ 10 ವರ್ಷಗಳವರೆಗೆ ರಸ್ತೆ ಸುರಕ್ಷತೆಗಾಗಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳುವ ಭಾರತದ ಮೊದಲ ರಾಜ್ಯವಾಗಲು ರಾಜಸ್ಥಾನ್ ಸಿದ್ಧವಾಗಿರುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತಾವಿತ ಕ್ರಿಯಾ ಯೋಜನೆಯು 2030ರವರೆಗೆ ರಾಜ್ಯದಲ್ಲಿ ರಸ್ತೆಯ ಅಪಘಾತಗಳನ್ನು 50% ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವಂಥದ್ದು. ವಿಶ್ವ ಬ್ಯಾಂಕ್ ರಾಜಸ್ಥಾನ ಸರ್ಕಾರಕ್ಕೆ ವಿವಿಧ ದೇಶಗಳಲ್ಲಿ ಅಳವಡಿಸಿಕೊಂಡಿರುವ ಉತ್ತಮ ಅಭ್ಯಾಸಗಳನ್ನು ಅಳವಡಿಸುವ ಮೂಲಕ ಕ್ರಿಯಾ ಯೋಜನೆ ಮತ್ತು ಸುರಕ್ಷತಾ ಯೋಜನೆಯನ್ನು ತಯಾರಿಸಲು ನೆರವನ್ನು ನೀಡುತ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ರಾಜಸ್ಥಾನ ಸರ್ಕಾರಕ್ಕೆ ಈ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳಲು ವಿಶ್ವ ಬ್ಯಾಂಕ್ ಏನು ಮಾಡ್ತಾ ಇದೆ, ಹಣಕಾಸಿನ ನೆರವನ್ನು ಒದಗಿಸ್ತಾ ಇರುವಂಥದ್ದು. ಈ ಒಂದು ಯೋಜನೆ ಪ್ರಮುಖವಾಗಿ 3 ಹಂತಗಳನ್ನು ಒಳಗೊಂಡಿರುವಂಥದ್ದು. ಮೊದಲ ಹಂತ ನೋಡಿ 2025ರಿಂದ 2027ರವರೆಗೆ ಜಾರಿಗೆ ಬರುವಂಥದ್ದು. ಇನ್ನು ಎರಡನೇ ಹಂತ 2027ರಿಂದ 2030ರವರೆಗೆ ಇಲ್ಲಿ ಟೈಮ್ ಪೀರಿಯಡ್ ಹೊಂದಿರುವಂಥದ್ದು. ಆಮೇಲೆ ಮೂರನೇ ಹಂತ 2030ರಿಂದ 2030ರವರೆಗೆ ಜಾರಿಗೆ ಬರಲಿರುವಂಥದ್ದು.
ಇದು ಕರಡು ಪ್ರತಿ ಏನು ಬಿಡುಗಡೆ ಮಾಡಿದ ರಾಜಸ್ಥಾನ್ಗಾರ ಆ ಒಂದು ಕರಡು ಪ್ರತಿಯಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು ನೆಕ್ಸ್ಟ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ನೋಡಿ, ಯಾವ ಸಚಿವಾಲಯವು ಇತ್ತೀಚೆಗೆ ಪ್ರಾಜೆಕ್ಟ್ ಪರಿ ಅಂದರೆ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾವನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಂಸ್ಕೃತಿ ಸಚಿವಾಲಯ. ಏಷ್ಯನ್ ಸ್ಕ್ವಾಶ್ ಡಬಲ್ಸ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಲೇಷಿಯಾದ ಜೋಹರ್ ಅಂತ ಹೇಳ್ತೀವಿ. ಇನ್ನು ಸುದ್ದಿಯಲ್ಲಿ ಕಂಡು ಬಂದ ಯಾವುದಪ್ಪ ಅಂತಂದ್ರೆ ವಿಜಿಂಝಮ್ ಅಂತಾರಾಷ್ಟ್ರೀಯ ಬಂದರು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೇರಳ. ಇನ್ನು ಯಾವ ರಾಜ್ಯ ಸರ್ಕಾರವು ವೃಕ್ಷಾರೋಪಣ ಜನ ಅಭಿಯಾನ 2024 ಅಡಿಯಲ್ಲಿ ಮಿತ್ರ ವನ ಸ್ಥಾಪನೆಯನ್ನು ಘೋಷಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಸುದ್ದಿಯಲ್ಲಿ ಕಂಡು ಬಂದ ಸೆಂಟಿನೆಲ್ ಪರಮಾಣು ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ USA. ಇನ್ನು ಸುದ್ದಿಯಲ್ಲಿದ್ದ ಪಂಚಗಂಗಾ ನದಿಯು ಯಾವ ನದಿಯ ಉಪನದಿ ಆಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕೃಷ್ಣಾ ನದಿ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.